ಈಗ ವೆಲ್ಡಿಂಗ್ ಅಸೋಸಿಯೇಷನ್ ಓನರ್ಸ್ ಅಸೋಸಿಯೇಷನ್ ಅಂತ ಮೇಲ್ಗಡೆ ಇದ್ದು ಅದು ಬಿಲ್ ಮಾಡಿದ್ರೆ ನಮ್ಗೆ ಆಗಿ 18% ಆಗಿ ಬಂದಿರುತ್ತೆ. ನಾವು ನಂಬರ್ಗೆ ಕೊಡೋಕ್ಕೆ ಅದು ಸ್ಪಾಟ್ ಎಲ್ಲಿಗೆ ಹೋಗ್ಬೇಕು, ಯಾವ ಗಾಡಿಗೆ ಹೋಗುತ್ತೆ ಅದಷ್ಟೇ ಬರೀಬೇಕಾಗುತ್ತೆ. ಟ್ಯಾಕ್ಸ್ 18% ಉಳಿಯುತ್ತೆ. 100ಕ್ಕೆ 18 ರೂಪಾಯಿ ಉಳಿಯುತ್ತೆ. 100ಕ್ಕೆ 18 ರೂಪಾಯಿ ಉಳಿದ್ರೆ ಮತ್ತೆ ಏನು, 1 ಕೋಟಿಗೆ 18 ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ. ನಾವೆಲ್ಲ ಇಷ್ಟು ಜನ ಎಲ್ಲ ಸೇರಿ ಒಂದು ತಿಂಗಳ 25 ಲಕ್ಷ ನಾವು ಮೆಟೀರಿಯಲ್ ಪರ್ಚೇಸ್ ಮಾಡಲ್ವ, ಮಾಡ್ತೀವ? 25 ಲಕ್ಷ ಪರ್ಚೇಸ್ ಮಾಡ್ತೀವಿ ಅಂದರೆ 18% ಅಂದರೆ ಎಷ್ಟು ಹೊಡಿತು? 4.5 ಲಕ್ಷ ಹೊಡಿತು. 4.5 ಲಕ್ಷ ಸಂಘಕ್ಕೆ ಬಿದ್ದರೆ ಅದು ಏನು ಆಗ್ಬೋದು? ಒಂದು ವರ್ಷಕ್ಕೆ ಎಷ್ಟಾಗ್ಬೋದು? ನಾವು ಬರೀ ಟ್ಯಾಕ್ಸ್ ಕಟ್ಟೋದು ಉಳಿದ್ರೆ ಸಾಕು. ಇನ್ವೆಸ್ಟ್ ಮಾಡೋದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ, ನಮ್ಮ ಟ್ಯಾಕ್ಸ್ ಅಮೌಂಟ್ ಉಳಿತಾ ಬರುತ್ತೆ. ಎಲ್ಲರೂ ಮನಸ್ಸಿಟ್ಟು ಎಲ್ಲವನ್ನು ವಿವೇಚಿಸಿ ಯೋಚಿಸಿ ಮಾಡಿದರೆ ಮಾತ್ರ ಇದೆಲ್ಲ ಆಗುತ್ತೆ. ಸುಮ್ಮನೆ ಒಂದಿನ ಬಂದರು ಮೀಟಿಂಗ್ ನೋಡಿದ್ರು, ಮೀಟಿಂಗ್ ಬರೋಕ್ಕೆ ಕಷ್ಟ, ಕಾಲೇ ಬರಲ್ಲ ಮೀಟಿಂಗ್ ಬರ್ಬೇಕಂದ್ರೆ. ಮೀಟಿಂಗ್ನ ವಿಷಯಗಳು ಏನು ಅರ್ಥ ಆಗ್ತದೆ? ಸಂಘದ ವತಿಯಿಂದ ಸದಸ್ಯರು ಮಕ್ಕಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸವಾಗಿ ಪ್ರೋತ್ಸಾಹ ನೀಡುವುದು. ಇದು ಮುಂದೆ ನಮ್ಮ ಸಂಘದೊಳಗೆ ಹೆಚ್ಚಿನ ಹಣ ಕಲೆಕ್ಟ್ ಆದಂಥ ಸಮಯದಲ್ಲಿ ಬಡವರು ಇರ್ತಕ್ಕಂಥ ವೆಲ್ಡಿಂಗ್ ಶಾಪ್ ಓನರ್ಗಳೇ ಇರ್ತಾರೆ. ಆ ಓನರ್ ಮಕ್ಕಳಿಗೆ ಸಮೇತ ಸಹಾಯ ಮಾಡ್ಬೋದು. ಈಗ ಒಂದು ಬೇರೆ ಕಂಟ್ರಿಗಳಲ್ಲಿ ಎಜುಕೇಷನ್ನು ಮತ್ತು ಮೆಡಿಕಲ್ಲು ಫ್ರೀ ಇದೆ, ನಮ್ಮಲ್ಲಿ ಯಾವುದೂ ಫ್ರೀ ಇಲ್ಲ, ಎಲ್ಲ ಪೇಡ ಇರೋದು. ಹಂಗಾಗಿ ನಾವೇ ನಮಗೆ ಬೇಕಾದಂಥ ಹಣನ ನಾವೇ ಉಳಿಸ್ಬೇಕೇವೆ. ಯಾವುದೇ ಸರ್ಕಾರ ಯಾವುದೇ ಅಸೋಸಿಯೇಷನ್ ಬಂದೇನು ಉಳಿಸ್ಕೊಡಲ್ಲ. ನಮ್ದನ್ನ ನಾವು ಯೋಚಿಸ್ಬೇಕು. ಅದನ್ನ ಒಂದು ಸಂಘದ ಮೂಲಕ ಎಲ್ಲ ಪರಿಹಾರನ ತಗೊಳ್ಬೇಕು, ಬಿಡಬಾರ್ದು. ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಸಿಗ್ತಕ್ಕಂಥ ನಯಾ ಪೈಸೆನ ಬಿಡಬಾರ್ದು. ಈಗ ಅಲ್ಪಸಂಖ್ಯಾತರಿಗೆ ನಮ್ಮ ಹುಡುಗರಿಗೆಲ್ಲ 25% ಇದೆ, 35% ಇದೆ. ನೀವು ಯಾರು ಪ್ರಯತ್ನ ಮಾಡಲ್ಲ. ಇಲ್ಲಿ ಲಿಸ್ಟ್ ತಂದ್ರೆ 26-96 ಜನ ನೀವೇ ಇದ್ದೀರಾ. ಪ್ರಯತ್ನ ಮಾಡಲ್ಲ. ಪ್ರಯತ್ನ ಮಾಡೋದು ಏನು ಮಾಡಕ್ ಬರುತ್ತೆ? ಬರೇ ಬಿಸ್ಮಿಲ್ಲಾ ಖಾನ್ ಖಲೀಲ್ ಖಾನ್ ನೀವೇ ಇದ್ದೀರಾ ಎಲ್ಲ ಇದ್ರೊಳಗೆ. ಮತ್ತೆ ಏನ್ ಮಾಡ್ತೀರಾ ನೀವು? ಒಂದು ಮೀಟಿಂಗ್ ಬರ್ಬೇಕಾದ್ರೆ ಎಳ್ದು ಕರ್ದು ಸಾಕ. ಅಲ್ಲಲ್ಲ, ಮೀಟಿಂಗ್ ಅಂದ್ರೆ ಏನು? ನಮ್ಗೆ ಹೆಂಡತಿ ಮಕ್ಕಳೆಲ್ಲ ನಮ್ಗೆ ಕೆಲಸ ಇಲ್ಲ, ಬಿಟ್ಟು ಬರ್ಬೇಕು. ಒಂದೇನೋ ಮಾಡ್ಬೇಕಂದ್ರೆ ಎಲ್ಲರೂ ಸೇರ್ಬೇಕು. ಒಂದು ಬೆಟ್ಟಕ್ಕೆ ಕಲ್ಲು ಹೇರ್ಬೇಕಂದ್ರೆ ಎಲ್ಲ ಸೇರಿ ಒತ್ತು ದೂಕಿದ್ರೆ ಹೋಗುತ್ತೆ. ಬರೀ ಆನೆಗಳೇ ಸಿಗಲ್ಲ, ಇಲ್ಲಿ ಮನುಷ್ಯನೇ ಆನೆ ಆಗ್ಬೇಕು. ಇದು ಪ್ರಯತ್ನ ಎಲ್ಲರಲ್ಲೂ ಬರಬೇಕು. ಎಲ್ಲರಲ್ಲೂ ಸಾಮೂಹಿಕವಾಗಿ ಒಂದೇ ರೀತಿಯ ಮನಸ್ಕರಾಗಿದ್ರೆ ಮಾತ್ರನೇ ಎಲ್ಲರೂ ಸಾಧ್ಯ ಆಗೋದು. ಈಗ ಒಂದು ವೆಲ್ಡಿಂಗ್ ಶಾಪ್ ಅಂತ ಅಂದ್ರೆ ಒಬ್ಬ ಓನರ್ ಕೆಲಸಗಾರನಿಗೆ ಏನ್ ಬೇಕೋ ಸಾಮಾನು ತರಬೇಕು. ಆ ಸಾಮಾನು ತರಬೇಕಂದ್ರೆ ಒಂದು ಬಿಲ್ಡಿಂಗ್ ಓನರ್ ಹಿಂಗೆ ಇರ್ಬೇಕಂತ ಹೇಳ್ಬೇಕು. ಇದೆಲ್ಲ ಸೇರಿದ್ರೆ ಒಂದು ಕೆಲಸ ಆಗುತ್ತೆ. ಇದೇ ರೀತಿ ಒಬ್ಬ ಸಾಮಾನು ತಂದು ನಮಗೆ ಕೊಡೋಣ, ಅವನ್ನೆಲ್ಲ ಇಟ್ಕೊಂಡಿದ್ರೆ ಅಂತ ತರ್ತೀವಿ, ಇಲ್ಲಾಂದ್ರೆ ನಾವಂತಾಗೆ ನೋವಲ್ಲ. ಇದೇ ತರ ನಮ್ಮ ಅಸೋಸಿಯೇಷನ್ ಆಗಿ ಎಲ್ಲ ಸಾಮಾನು ಸಿಗ್ಬೇಕು. ಅಂದ್ರೆ ಎಲ್ಲರೂ ಅವೈಲಬಿಲಿಟಿ ಇರ್ಬೇಕು. ಫಸ್ಟ್ ಇಲ್ಲೆಲ್ಲರೂ ಕುತ್ಕೊಂಡು ಕೇಳ್ಬೇಕು, ಪಾಠ ಕೇಳ್ಬೇಕು. ಪಾಠನ ಕೇಳಿದ್ದು 1ನೇ ಕ್ಲಾಸ್ ಎಕ್ಸಾಮ್ ಹೆಂಗ್ ಬರೀತೀರಾ? ಬರೆಯಕ್ಕಾಗತ್ತಾ? ಫಸ್ಟ್ ಪಾಠ ಕೇಳಬೇಕು. ಪಾಠ ಅದು ಏನಕ್ಕೆ ಏನಾಗಲಿ ಪ್ರಾಣವಾಗಲಿ ಬಂದು ಕುತ್ಕೊಂಡು ಟೈಮ್ ಸೇರಾಗ 11 ಗಂಟೆ 11:30 ಬೇಡ, ನಮ್ಗೆ ಟೈಮ್ ಆಗೋದಿಲ್ಲ ರೀ, ಸಾಯಂಕಾಲ 7 ಗಂಟೆ ಮೇಲೆ ಬರ್ತೀವಿ ಅಂತ ಹಾಕಿಸ್ರಿ. 7 ಗಂಟೆ ಮೇಲೆ ಕುತ್ಕೊಳ್ಳೋಣ. ನಿಮ್ಗೆಲ್ಲ ಕೆಲಸ ಎಲ್ಲ ಮುಗಿದು ಹೆಂಡತಿ ಮಕ್ಕಳು ಕೆಲಸ ಎಲ್ಲ ಮುಗಿಸಿ ಎಷ್ಟೊತ್ತಿ ಬರೋಕ್ಕಾಗುತ್ತೆ ಆ ಟೈಮ್ ಹಾಕಿಸ್ರಿ. ಆ ಟೈಮಲ್ಲೇ ಮಾಡೋಣ ಮೀಟಿಂಗ್. ಕೆಲಸ ಇರೋ ಟೈಮ್ನ ಮೀಟಿಂಗ್ ಮಾಡ್ಬೇಕಂತ ಏನಿಲ್ಲ ರೂಲ್ಸ್. ಕೆಲಸ ಮಾಡೋ ಟೈಮ್ನಾಗ ಮಾಡೋದೇ ಕಷ್ಟ, ಆದರೆ ತಪ್ಪಿಸ್ಕೊಂಡು ಬರೋದೇನಂತೆ ಕೆಲಸ ಬಿಟ್ಟು ಬೇಡ. ಕೆಲಸ ಮಾಡೋ ಟೈಮ್ನ ಮಾಡೋಣ. ಸಾಯಂಕಾಲ 5 ಗಂಟೆ ಮೇಲೆ ಇಡೋಣ, 6 ಗಂಟೆ ಮೇಲೆ ಇಡೋಣ, 7 ಗಂಟೆ ಮೇಲೆ 7 ಗಂಟೆಗೆ ಏನು ಬಿಲ್ಡಿಂಗ್ನ ಕೆಲಸ ಮಾಡ್ತಾರ ಯಾರಾದರೂ? ಇಲ್ಲ ತಾನೆ. ಮತ್ತೆ 7 ಗಂಟೆ ಮೇಲೆ ಇಡೋಣ, 9 ಗಂಟೆ ತನಕ ಮಾಡೋಣ. ಇದು ನೀವೇ ನಿರ್ಧರಿಸ್ಬೇಕು, ನೀವೇ ಚಾಲ್ತಿ ತಗೋಬೇಕು, ನೀವೇ ಮನಸ್ಸು ಮಾಡ್ಬೇಕು, ನೀವೇ ಮುಂದೆ ಬಿದ್ದು ಬರ್ಬೇಕು. ಈಗ ನಾವು ಯಾರು ಅಧ್ಯಕ್ಷ ಉಪಾಧ್ಯಕ್ಷ 3 ಜನ ಏನು ಮಾಡಲಾರ, 3 ಜನ ಸೇರಿಸಿ ಏನೋ ಮಾತಾಡ್ಬೋದು 4 ಅಷ್ಟೇ. ಆದ್ರೆ ಪ್ರತಿ ಸೆಕೆಂಡು ಪ್ರತಿ ಕೆಲಸದಲ್ಲಿ ನಿಮ್ಮಲ್ಲಿ ಇದು ತುಂಬಿರ್ಬೇಕು ಅಂತಂದ್ರೆ ಇದರಲ್ಲಿ ಎಲ್ಲರೂ ಕುಂತು ಕೆಲಸ ಮಾಡಬೇಕು. ನಾನು ಇಬ್ಬರಿಗೆ ಕರ್ಕೊಂಬಂದೆ, ನಾನು 3 ಜನ ಕರ್ಕೊಂಬಂದೆ, ನಾನು 10 ಜನ ಕೇಳಿ, ನಾನು 20 ಜನ ಕರ್ಕೊಂಬರ್ತಾ ಇದ್ದೆ. ಇದೆಲ್ಲ ಮಾಡಬೇಕು. ಒಂದು ಸಂಘ ಸುಮ್ಮನೆ ಬೆಳೆಯಲ್ಲ. ಒಂದು ಬೃಹನ್ ಮಠ ಆಗೈತೆ ನಮ್ಮ ದುರ್ಗಾಳ ಅಂದ್ರೆ ಎಷ್ಟು ಜನ ಸ್ವಾಮೀಜಿಗಳು ಬಂದು ಸತ್ವಾಗಿದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ಸ್ವಾಮೀಜಿ ಬಂದಿದ್ದಾರೆ. ಅವರೆಲ್ಲ ಬಂದು ಮಾಡಿರೋದಕ್ಕೆ ಇವತ್ತು ಮಠ ಅಂತ ಉಳಿದಿರೋದು. ಮುರುಘಾಸ್ವಾಮಿ ಮಠ ಅಂತ. ಮುರುಘಾಸ್ವಾಮಿ ಮಠ ಅಂತ ನಾವು ಈಗ 93 ವರ್ಕ್ಶಾಪ್ ಮಾಡಿದ್ವಿ. 93ರಿಂದ ಇಲ್ಲಿವರೆಗೂ ಇದೇ ಥರ ಅಸೋಸಿಯೇಷನ್ ಇದ್ದಿದ್ರೆ ಮುರುಘಾ ಮಠದ ಅಪ್ಪನಂತ ಮಠ ಇನ್ನೊಂದು ಆಗಿರೋದು, ನಮ್ಮದು ಅಸೋಸಿಯೇಷನ್ ಮಠ ಆಗಿರೋದು. ಅಂದರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಷಿನರೀಸ್ ಎಲ್ಲ ಬಂದು ಬಿದ್ದಿರೋದು. ಯಾವ ಕಾಸ್ಟಿಗೆ ಹೋಗೋದು ಬೇಕಾಗಿಲ್ಲ, HMG ಹೋಗೋದು ಬೇಕಾಗಿಲ್ಲ,
ಹೊಸ ಅಂತ ಸ್ಟ್ರೀಟ್ ಗಿಡ ಸಿಗೋದ್ಬೇಕಾಗಿಲ್ಲ, ಎಲ್ಲ ನಮ್ಮಲ್ಲೇ ಇದೆ ಶಕ್ತಿ. ನಾವೇ ದುಡ್ಡು ಕೊಡ್ತಾರದು, ನಾವೆಲ್ಲ ದುಡ್ಡು ಕೊಡ್ತಾರಲ್ವ ಈ ಕಬ್ಬಣದ ಅಂಗಡಿ. ಅವರೇ ನಮ್ಸ ಬಂದು ನೀನ್ ಕಬ್ಬಣ ಎಷ್ಟಾಕಪ್ಪ ಅಂತ ಕೇಳಲ್ಲ, ನಾವೇ ಹೋಗ್ತೀವಿ, ನಾವೇ ಪರ್ಚೇಸ್ ಮಾಡಿದ್ವಿ. ಇದು ಒಂದು ಸಂಘ, ಈ ಸಂಘದೊಳಗೆ ಇನ್ನೂ ಬೇಕಾದಷ್ಟು ದಾರಿಗಳಿದಾವೆ. ಕುತ್ಕೊಂಡು ಇದ್ರ ಬಗ್ಗೆ ಯೋಚಿಸ್ಬೇಕು. ಯೋಚಿಸಿ ಇವಾಗ ಒಂದು ತಿಂಗಳಿಗೆ ನಾವು 25 ಲಕ್ಷ ರೂಪಾಯಿ ಮಟೀರಿಯಲ್ ಖರೀದಿ ಮಾಡ್ತೀವಿ ಅಂತ ಅಂದ್ರೆ ನಮಗೆ ಟ್ಯಾಕ್ಸ್ ಹಾಕ್ದಂಗೆ ನನಗೆ ಕೊಡಲಿ, ಡೈರೆಕ್ಟ್ ಅಧ್ಯಕ್ಷನಿಗೆ ಅಂತ. ಬ್ಯಾಂಕ್ ಸರ್ಕಾರದ ಸವಲತ್ತುಗಳನ್ನ ನಾವು ಒಬ್ಬ ಜಿಲ್ಲಾಧಿಕಾರಿ ಬಂದು ನಮ್ಮ ಮನೆ ಮುಂದೆ ನಾನು ಜಿಲ್ಲಾಧಿಕಾರಿ ಆಗಿದ್ದೀನಪ್ಪ ನಾನು ಬಳಸ್ತಾ ಅಂತ ಹೇಳ್ತಾನೆ ಏನಾದ್ರು ಇಲ್ಲ. ಅವ್ನು ಅಂದ್ರೆ ಅವ್ನ ಆಫೀಸ್ ಇರುತ್ತೆ, ಹೋಗ್ತಾನೆ ಕುತ್ಕೊಂತಾನೆ, ಅಲ್ಲಿ ಬಂದಾನೆ ನೋಡ್ತಾನೆ, ಮಾತಾಡ್ತಾನೆ, ಮನೆಗೆ ಹೋಗ್ತಾನೆ. ಇದು ನಾವು ನಮ್ಗೆ ಏನ್ ಬೇಕೋ ನಮ್ ಕಷ್ಟ ಸುಖಗಳೇನು ಎಲ್ಲ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಹಂಚ್ಕೊಂಡ್ರೆ ಮಾತ್ರನೇ ಇದು ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಇವಾಗ ಕಾರ್ಮಿಕರ ಸಂಘಟನೆ ಏನಕ್ಕೆ ಮಾಡ್ತಾ ಇದ್ದಾರೆ? ಇದು ಇಷ್ಟೊಂದು ಪಾಂಪ್ಲೆಟ್ ಹೊಡಿಸ್ಕೊಂಡು 1000 ಜನ ಸೇರಿಸ್ಕೊಂಡು ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಇಷ್ಟು ಜನ ಸೇರ್ ಮಾಡಿದ್ರೆ ಯಾರ 500 ಜನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಬಲ್ಕ್ ಆಗಿ ಎಷ್ಟೋ ಮಾಡಿದ್ರೆ ಅದೆಷ್ಟೋ ಆಗುತ್ತೆ. ಅದು ಪ್ರಯತ್ನದಿಂದನೇ ಎಲ್ಲ ಆಗಲ್ಲ. ಈ ಪ್ರಯತ್ನನ ಎಲ್ಲರೂ ಮಾಡ್ಬೇಕು, ಎಲ್ಲರೂ ಮನಸ್ಸಿಂದ ಇಟ್ಕೊಂಡು ಇನ್ನೂ ಇದ್ರಲ್ಲಿ ಏನಾದ್ರು ನಾವು ಕಮ್ಮಿ ಮಾಡಿದೀವ, ಏನಾದ್ರು ತಪ್ಪು ಮಾಡಿದೀವ, ಏನಾರು ಸರಿ ಮಾಡ್ಬೇಕಾ, ಇನ್ನೂ ಏನಾರು ಸೇರಿಸ್ಬೇಕಾ, ಇದೆಲ್ಲವೂ ಎಲ್ಲರೂ ಕುಂತು ಚರ್ಚೆ ಮಾಡ್ತಕ್ಕಂಥ ವಿಷಯ. ಈ ವಿಷಯದಲ್ಲೇ ಯಾರು ಹಿಂದೆ ಇಡ್ತೀರಾ ಇದೆ ಮುಂದೆ ಬರೋಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾವು ನಮ್ಮ ಬಿಡಕ್ಕೆ ಗೊತ್ತಾಯ್ತು, ನಾವು ನಡೆಸ್ಕೊಂತ ಏನು ಅಬ್ಜೆಕ್ಷನ್ ಮಾಡೇ ನಡೆಸ್ಬೇಕಂತ ಏನಿಲ್ಲಲ್ಲ ಅಬ್ಜೆಕ್ಷನ್ ಮಾಡೇ ವೆಲ್ಡಿಂಗ್ ನಡೆಸ್ತಿದೀವ ಏನಿಲ್ಲ. ಮತ್ತೆ ಅಬ್ಜೆಕ್ಷನ್ ಏನ್ ಬೇಕಾಗಿಲ್ಲ, ಇದು ಮಾಡ್ತಿದೀವಿ ಅಂದ್ರೆ ಈಗ ಒಬ್ಬ ಕೆಲಸ ಮಾಡೋ ಜಾಗದಾಗೆ 4 ಜನ ಮೇಸ್ತ್ರಿದಾರಂದ್ರೆ ಅಲ್ಲಿ ಕೆಲಸ ಏನೋ ಜಗ್ಗಿ ಆಗ್ಬೇಕು, ನಡಿಬೇಕು ಚೆನ್ನಾಗಿ. ಇಲ್ಲ ಅಬ್ಜೆಕ್ಷನ್ ಇಷ್ಟು ಜನ ನಾವು ಸೇರಿದ್ದೀವಿ ಅಂದ್ರೆ ಇದು ಏನೋ ಬದಲಾಗ್ಬೇಕಿದೆ. ನಾವು ಮಾಡ್ತಕ್ಕಂಥ ಕೆಲಸ, ನಾವು ಮಾಡ್ತಕ್ಕಂಥ ಅಡ್ವಾನ್ಸ್ ಸಿಸ್ಟಮ್ ಎಲ್ಲವೂ ಬದಲಾಗಬೇಕು. ಕೆಲಸಗಾರ ಅಷ್ಟೇ 9 ಗಂಟೆ ಇರ್ಬೇಕು, ಅವ್ರ ಮನೆ ಹುಡ್ಕೊಂಡು ಹೋಗಕ್ ಆಗಲ್ಲ. ಇದು ಸಿಸ್ಟಮ್ ನಾವು ತರಬೇಕಿದೆ, ತಂದ್ರೆ ಮಾತ್ರನೇ ನಾವು ಈ ವ್ಯಾಪಾರದಲ್ಲಿ ಉಳಿತೀವಿ ವಿನಃ ಇಲ್ಲ ಅಂದ್ರೆ ಯಾವುದೇ